ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೆರಿಗೆ ವಂಚಿಸಿ ಹಣ ಕೂಡಿಟ್ಟವರಿಗೆ ಕಟ್ಟ ಕಡೆಯ ಅವಕಾಶವನ್ನ ಕೇಂದ್ರ ಸರ್ಕಾರ ಈಗ ಕೊಟ್ಟಿದೆ. ತೆರಿಗೆ ವಂಚಿಸಿ ಹಣ ಕೂಡಿಟ್ಟವರಿಗೆ ಕಟ್ಟ ಕಡೆಯ ಅವಕಾಶ. ಆದಾಯ ತೆರಿಗೆ ಘೋಷಣೆ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈಗ ಅವಕಾಶವನ್ನ ಮಾಡಿಕೊಟ್ಟಿದೆ. ಲೋಕಸಭೆಯಲ್ಲಿ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಂದ ಮಸೂದೆ ಮಂಡನೆ ಆಗಿರುವಂತದ್ದು. ತೆರಿಗೆ ವಂಚಿಸಿ ಹಣ ಇಟ್ಟವರಿಗೆ 30% ತೆರಿಗೆ ಭಾರ, ಜೊತೆಗೆ 10%, 33% ಸರ್ಚಾರ್ಜ್ ಅನ್ನ ವಿಧಿಸಲಾಗುತ್ತದೆ. ಸ್ವಯಂ ಘೋಷಣೆ ಯೋಜನೆಯಡಿಯಲ್ಲಿ ಆದಾಯ ತೆರಿಗೆ ಘೋಷಣೆ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈಗ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಹೊಸದಾಗಿ ಸಂಗ್ರಹವಾಗುವಂತಹ ತೆರಿಗೆಯಿಂದ ಪ್ರಧಾನಮಂತ್ರಿ ಬಡವರ ಕಲ್ಯಾಣ ಯೋಜನೆಗೆ ನಿಧಿಯನ್ನ ಬಳಕೆ ಮಾಡಲಾಗುತ್ತೆ ಅನ್ನುವಂತ ಬಗ್ಗೆ ಕೂಡ ಇವತ್ತು ಮಸೂದೆಯನ್ನ ಮಂಡನೆ ಮಾಡಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ. ಆದಾಯ ತೆರಿಗೆ ಘೋಷಣೆ ಮಾಡಿಕೊಳ್ಳೋದಕ್ಕೆ ಎಷ್ಟು ದಿನಗಳ ಅವಕಾಶವನ್ನ ಕೊಡಲಾಗಿದೆ, ಹಾಗೆ ಏನೆಲ್ಲ ನಿಬಂಧನೆಗಳು, ಏನೆಲ್ಲ ನಿಯಮಗಳನ್ನ ನೀಡಲಾಗಿದೆ ಅಂತ? ಮಾದೇಶ್, ಸಾಕಷ್ಟು ನವೆಂಬರ್ 8ರ ಬಳಿಕ ನೋಟ್ ನಿಷೇಧ ಜಾರಿಯಾದ ಬಳಿಕ ನವೆಂಬರ್ 16ನೇ ತಾರೀಕು ಸಂಸತ್ತಿನ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗಿತ್ತು. ಅದಾದ ಬಳಿಕ ಸತತವಾಗಿ 9 ದಿನಗಳಿಂದ ಈಗ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಕೋಲಾಹಲ ನಡೆಯುತ್ತಿರುವಂತದ್ದು. ಅಲ್ಲಿ ಚರ್ಚೆಗೆ ಗಲಾಟೆ ಜಾಸ್ತಿ ಆಗ್ತಿದೆ. ಇದರ ಮಧ್ಯೆ ಇವತ್ತು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಿರುವಂತದ್ದು. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮಸೂದೆಯನ್ನ ಮಂಡಿಸಿದ್ದಾರೆ. ಕಳೆದ ಬಾರಿ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಡೆದ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಈ ತಿದ್ದುಪಡಿ ಮಸೂದೆಗೆ ಸಂಪುಟ ಸಭೆ ಅನುಮೋದನೆ ನೀಡಿತ್ತು. ಇವತ್ತು ಇದನ್ನ ಮಂಡನೆ ಮಾಡಿರುವಂತದ್ದು. ಲೋಕಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದು, ರಾಜ್ಯಸಭೆಯಲ್ಲಿ ಚರ್ಚೆ ನಡೆದು 2 ಸದನಗಳ ಅಂಗೀಕಾರ ಆದ ಬಳಿಕ ಇದು ಅಂತಿಮವಾಗಿ ಜಾರಿಗೆ ಬರುತ್ತೆ. ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಒಟ್ಟು 30% ತೆರಿಗೆ, ಅಂದ್ರೆ 10 ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯ ಏನಿದೆ ಅದಕ್ಕೆ ಈಗಾಗಲೇ 30%ಕ್ಕಿಂತ ಹೆಚ್ಚು ಮೇಲ್ಪಟ್ಟ ತೆರಿಗೆ ಇರುವಂತದ್ದು, ಅದು ತೆರಿಗೆ ಇರುತ್ತೆ. ಜೊತೆಗೆ 10% ದಂಡ ವಿಧಿಸಲಾಗುತ್ತೆ. ಜೊತೆಗೆ 33% ಸರ್ಚಾರ್ಜ್ ಅನ್ನ ವಿಧಿಸಲಾಗುತ್ತೆ ಅಂತ ಹೇಳಿದ್ರೆ, ಇದು ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಇದು ಯಾರು ತೆರಿಗೆ ವಂಚಿಸಿ ಠೇವಣಿಯನ್ನ ಈಗ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ನವೆಂಬರ್ 8ರವರೆಗೆ ಯಾರ ಬಳಿ ಎಲ್ಲ ತೆರಿಗೆ ವಂಚಿಸಿ ಹಣ ಕೂಡಿಟ್ಟಿದ್ದಾರೋ, ಮತ್ತೆ ನವೆಂಬರ್ 8ರ ಬಳಿಕ ನೋಟು ನಿಷೇಧ ಆದೇಶ ಜಾರಿಯಾದ ಬಳಿಕ ಯಾರೆಲ್ಲ ಆ ದುಡ್ಡನ್ನ ಠೇವಣಿಯ ರೂಪದಲ್ಲಿ ಬ್ಯಾಂಕ್ಗಳ ಖಾತೆಯಲ್ಲಿ ಇಟ್ಟಿದ್ದಾರೋ ಅವರು ಈಗ ಸ್ವಯಂ ಘೋಷಣೆ ಮಾಡ್ಕೊಳ್ಬೇಕು. ಆ ಸ್ವಯಂ ಘೋಷಣೆ ಮಾಡ್ಕೊಂಡವರಿಗೆ ಮಾತ್ರ ಈ ವಿನಾಯಿತಿ ಅನ್ವಯ ಆಗುವಂತದ್ದು ಅಂತ ಹೇಳಿದ್ರೆ, ಅಂತವರಿಗೆ ಮತ್ತೆ ಕಟ್ಟ ಕಡೆಯ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಜೊತೆಗೆ ಠೇವಣಿಯ 25% ಭಾಗವನ್ನ ಪ್ರಧಾನಮಂತ್ರಿಯವರ ಬಡವರ ಕಲ್ಯಾಣ ನಿಧಿಯಲ್ಲಿ ಜಮೆ ಮಾಡಬೇಕು. ಆ ಹಣವನ್ನ 4 ವರ್ಷಗಳವರೆಗೆ ತೆಗೆಯುವಂತಿಲ್ಲ ಎನ್ನುವಂತ ನಿಬಂಧನೆಯನ್ನ ಹೊಸದಾಗಿ ಇವತ್ತೇನು ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಆಗಿದೆ. ಆ ತಿದ್ದುಪಡಿ ಮಸೂದೆಯಲ್ಲಿ ಒಳಪಡಿಸಿರುವಂತದ್ದು ಮುಖ್ಯವಾಗಿ ಮತ್ತೆ ಡಿಸೆಂಬರ್ 30ರ ಒಳಗೆ ಈ ನಿಧಿಯನ್ನ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ, ಈ ನಿಧಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಕ್ರಿಯೆಗಳನ್ನ ಅಂತಿಮಗೊಳಿಸಬೇಕು ಎನ್ನುವಂತಹ ನಿರ್ಧಾರದಲ್ಲಿ ಕೇಂದ್ರ ಸರ್ಕಾರ ಇರೋದ್ರಿಂದ ಬಹುಶಃ ಡಿಸೆಂಬರ್ 30ರ ಒಳಗೆ ಯಾರೆಲ್ಲ ತೆರಿಗೆಯನ್ನ ಸ್ವಯಂ ಘೋಷಣೆ ಮಾಡ್ಕೊಳ್ಬೇಕು ಅವರಿಗೆ ಅದು ಕಟ್ಟ ಕಡೆಯ ದಿನ ಆಗಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಯಾರು ಸ್ವಯಂ ಘೋಷಣೆ ಮಾಡಿಕೊಳ್ಳಲ್ವೋ ಅವರಿಗೆ ಡಿಸೆಂಬರ್ 30ರ ಬಳಿಕ ಸ್ವಯಂ ಘೋಷಣೆಯ ಅವಧಿ ಮುಗಿದ ಬಳಿಕ 63% ತೆರಿಗೆ ವಿಧಿಸುವಂತ ಸಾಧ್ಯತೆ ಇದೆ. ಮಾದೇಶ್. ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.